ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೆಟೊ ಸೂಪ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಹಾಗೂ ತುಂಬ ರುಚಿಯಾಗಿ ಟೊಮೆಟೊ ಸೂಪ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಹೋಟೆಲ್ ಸ್ಟೈಲ್ಗಿನ್ನ ಚೆನ್ನಾಗಿರುತ್ತೆ ಈ ಟೊಮೆಟೊ ಸೂಪು. 2 ಸ್ಲೈಸ್ ಬ್ರೆಡ್ ಇಟ್ಕೊಂಡಿದ್ದೀನಿ ನೋಡಿ. ಫಸ್ಟು ಯಾವ ರೀತಿ ಬ್ರೆಡ್ನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇವಾಗ ಬೇಕಿದ್ರೆ ಆ ಎಡ್ಜಸ್ ನೀವು ತೆಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಅದನ್ನು ಬಿಟ್ಟರು ನಡೆಯುತ್ತೆ. ನಾನು ಹಾಗೆ ಬಿಟ್ಟಿದ್ದೀನಿ ನೋಡಿ. ಇದನ್ನು ಈ ರೀತಿ ಸ್ಕ್ವೈರಾಗಿ ಕಟ್ ಮಾಡ್ಕೋಬೇಕು ಟೊಮೆಟೊ ಸೂಪ್ಗೆ. ನೋಡಿ ಈ ರೀತಿ ನಿಧಾನವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ಕ್ವೈರಾಗಿ ನೋಡಿ ಈ ರೀತಿ. ನಿಮಗೆ ಎಷ್ಟು ಚಿಕ್ಕ ಪೀಸ್ ಬೇಕೋ ದೊಡ್ಡ ಪೀಸ್ ಬೇಕೋ ಯಾವ ರೀತಿ ಆದರೂ, ಆದರೆ ಇಷ್ಟು ಚಿಕ್ಕ ಪೀಸ್ ಆದರೆ ಹಾಗೆ ತಿನ್ನೋದಕ್ಕೆ ಸೂಪ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಲೈಸಸ್ ಎಲ್ಲ ನೋಡಿ ಹೀಗಾಗಿದೆ ಎಲ್ಲ. ಇವಾಗ ಇದನ್ನು ನಾನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಚೆಕ್ ಮಾಡಿಕೊಂಡು ಒಂಚೂರು ಬ್ರೆಡ್ ಪೀಸ್ ಹಾಕಿ ಕಾಯ್ದಿದೆ. ಇವಾಗ ಬ್ರೆಡ್ ಸ್ಲೈಸಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಜೋರು ಉರಿ ಬೇಡ. ಒಂದು ಸೈಡ್ ಬೆಂದ ನಂತರ ಮತ್ತೊಂದು ಸೈಡು ತಿರುವಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ನಿಧಾನ ಉರಿಯಲ್ಲಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದು ಬ್ರೆಡ್ಡು ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಈ ರೀತಿ ಬ್ರೆಡ್ ಸ್ಲೈಸ್ನ ಎಣ್ಣೆಯಲ್ಲಿ ನಾವು ಈ ರೀತಿ ಇದು ಮಾಡ್ತೀವಲ್ವ, ಶಾಲು ಫ್ರೈ ಮಾಡ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಬೇಕಿದ್ದರೆ ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಂಡು ನೀವು ಈ ರೀತಿ ಕರ್ಕೋಬೋದು. ಎಣ್ಣೆಲಿ ಬೋಂಡ ಎಲ್ಲ ಕರಿತೀವಲ್ವ, ಆ ರೀತಿ ಸಡನ್ನಾಗಿ ಕರೆದ್ಬಿಟ್ಟು ತೆಗೆದು ಬಿಡ್ಬೋದು. ನಮಗೆ ಸ್ವಲ್ಪ ಬೇಕು ಅಂದರೆ ಈ ರೀತಿ ಮಾಡ್ಕೊಂಡ್ರಾಯ್ತು. ಈಗೆಲ್ಲ ಆಗಿದೆ ನೋಡಿ. ತುಂಬ ಡಾರ್ಕ್ ಕಲರ್ ಮಾಡ್ಕೋಬೇಡಿ, ಇಷ್ಟು ಬ್ರೌನ್ ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನೆಲ್ಲ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಗರಿಗರಿಯಾಗಿ ತುಂಬಾ ಸ್ಮೂತಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇನ್ನೊಂದು ಥರ ಮಾಡೋದನ್ನು ಕೂಡ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ತವ ಇಟ್ಕೊಂಡ್ಬಿಟ್ಟು ಒಂದು ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಬೆಣ್ಣೆ ಎಲ್ಲ. ಸ್ಪ್ರೆಡ್ ಮಾಡಿಕೊಂಡ ನಂತರ ಬ್ರೆಡ್ ಸ್ಲೈಸಸ್ನ ಇಡಬೇಕು ಇದ್ರ ಮೇಲೆ. ಇದನ್ನು ಕಟ್ ಮಾಡಿಲ್ಲ, ಹಾಗೆ ಇಡ್ತಾಯಿದ್ದೀನಿ ಬ್ರೆಡ್ ಸ್ಲೈಸಸ್ನ. ಸ್ವಲ್ಪ ಬೆಣ್ಣೆ ಈ ರೀತಿ ಮಾಡ್ಕೊಂಡ್ಬಿಟ್ಟು 2 ಪೀಸಸ್ನು ಇಟ್ಟಿದ್ದೀನಿ ನೋಡಿ. ಮೇಲ್ಗಡೆ ಕೂಡ ನಾವು ಬೆಣ್ಣೆನ ಸವರ್ಕೋಬೋದು. ಈ ರೀತಿ ಬೆಣ್ಣೆಲಿ ಕೂಡ ನಾವು ಟೋಸ್ಟ್ ಮಾಡ್ಕೋಬೋದು, ಬ್ರೆಡ್ ಟೋಸ್ಟ್ ಥರ ಮಾಡ್ಕೋಬೋದು. ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ನಾವು ಇದೇ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ರೋಸ್ಟ್ ಆಗುತ್ತೆ, ಇದು ಕೂಡ ಕ್ಲೀನಾಗಿ ರೋಸ್ಟ್ ಆಗುತ್ತೆ. ಒಂದು ಕಡೆ ಸ್ವಲ್ಪ ಬೆಂದ ನಂತರ ಮತ್ತೊಂದು ಕಡೆ ಈ ರೀತಿ ತಿರುವಿ ಹಾಕ್ಕೊಂಡ್ರಾಯ್ತು. ಸ್ವಲ್ಪ ಬೆಣ್ಣೆ ಎಲ್ಲ ಇರುತ್ತಲ್ವ, ಈ ರೀತಿ ಸವರ್ಕೊಂಡ್ರು ಚೆನ್ನಾಗಿರುತ್ತೆ. ತವಾದಲ್ಲಿ ಬೆಣ್ಣೆ ಇರುತ್ತಲ್ವ ಅದನ್ನೆಲ್ಲ. ಇವಾಗಿದು ಮತ್ತೆ ಒಂದು ಸಲ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬೆಂದಿದೆ ಆ ಸೈಡು. ಈ ಸೈಡ್ ಕೂಡ ಇದನ್ನು ಕೂಡ ನಾನು ಹಾಗೆಯೇ ತಿರುವಿ ಹಾಕ್ಕೊಳ್ತೀನಿ. ತಿರುವಿ ಹಾಕ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಕ್ರಿಸ್ಪಿಯಾಗಿ ಗಟ್ಟಿ ಆಗತ್ತೆ. ಇವಾಗ ಇದು ತಣ್ಣಗಾದ ನಂತರ ನಾನು ಕಟ್ ಮಾಡ್ತೀನಿ ನೋಡಿ. ಗಟ್ಟಿಯಾಗಿರುತ್ತಿದ್ದು ಸ್ಮೂತ್ ಇರುತ್ತೆ, ಒರಟೇನಾಗಿರೋದಿಲ್ಲ, ಸ್ಮೂತ್ ಇರುತ್ತೆ. ಇದನ್ನು ಕೂಡ ನಾವು ಈ ರೀತಿ ಕಟ್ ಮಾಡ್ಕೋಬೋದು. ನಾನು ಒಂದೊಂದೇ ಪೀಸಸ್ನ ಇವಾಗ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡ್ರಾಯ್ತು. ಒಟ್ಟಿನಲ್ಲಿ ಬಾಯಿಗೆ ತಿನ್ನುವಾಗ ಅದು ನಮಗೆ ಕರೆಕ್ಟಾಗಿರಬೇಕು, ಆ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಎಲ್ಲ ಆಗಿದೆ ನೋಡಿ, ಕ್ರಿಸ್ಪಿ ಆಗಿದೆ. ಇದು ಹೀಗೆ ಕ್ರಿಸ್ಪಿಯಾಗಿದೆ. ತುಂಬ ಎಣ್ಣೆ ಬೇಡ ಅನ್ನೋರು ಈ ರೀತಿ ಮಾಡ್ಕೋಬೋದು. ಒಂದು 8 ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಯಾವಾಗ ಸೂಪ್ ಮಾಡಿದ್ರು ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು. ಬೇಕಾದಾಗ ಮಾಡಿಕೊಂಡ್ರೂ ನಡೆಯುತ್ತೆ. 5 ಟೊಮೆಟೊ ತೊಗೊಂಡಿನಿ. ಬಾದಾಮ್ ಟೊಮೆಟೊನೇ ತೊಗೋಬೇಕು. ಬಾದಾಮ್ ಟೊಮೆಟೊದು ಮೇಲ್ಭಾಗ ತೆಗೆದು ಕ್ಲೀನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮ್ ಟೊಮೆಟೊನೇ ಆಗಬೇಕು, ಹುಳಿ ಟೊಮೆಟೊ ಆಗಬಾರ್ದು ಟೊಮೆಟೊ ಸೂಪ್ಗೆ. ಈರುಳ್ಳಿ ನೋಡಿ ಮೀಡಿಯಮ್ ಸೈಜ್ದು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಸಣ್ಣಗೆ. ಬೆಳ್ಳುಳ್ಳಿ ಹಾಗೂ ಶುಂಠಿ ತೊಗೊಂಡಿನಿ, 1 ಇಂಚಿನಷ್ಟು ಶುಂಠಿ, ಬೆಳ್ಳುಳ್ಳಿ ನೋಡಿ 10 ಎಸಳು ತೊಗೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ತೊಗೋಬೇಕು. ಹಾಗೂ ಕ್ರೀಮ್, ಹಾಲಿನ ಕ್ರೀಮ್ ತೊಗೊಂಡ್ರೂ ಆಗುತ್ತೆ, ಇಲ್ಲಾಂದರೆ ರೆಡಿ ಸಿಗತ್ತಲ್ವ ಆ ಕ್ರೀಮ್ ತೊಗೊಂಡ್ರೂ ಆಗುತ್ತೆ. ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಹಾಲಿನ ಕ್ರೀಮ್ನ. ಪೆಪ್ಪರ್ ಪೌಡ್ರು 1/4 ಸ್ಪೂನಿನಷ್ಟು, ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿನಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ. ಹಾಗೂ 1/4 ಸ್ಪೂನ್ನಷ್ಟು ಗರಂ ಮಸಾಲ ತೊಗೊಂಡಿನಿ, ಕೊತ್ತಂಬರಿ ಸ್ವಲ್ಪ, 1 ಸ್ಪೂನ್ ಸಕ್ಕರೆ ಹಾಗೂ 1 ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಬಾಣಲೆಗೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಣ್ಣೆನೇ ಆಗಬೇಕು ಸೂಪಿಗೆ ಮಾತ್ರ, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಸೂಪು, ಟೊಮೆಟೊ ಸೂಪು. ನಾನಿಲ್ಲಿ ಕಾರ್ನ್ಫ್ಲೋರ್ ಏನೂ ಬಳಸ್ತಾ ಇಲ್ಲ, ಹಾಗೆ ಟೊಮೆಟೊ ಸೂಪ್ ಮಾಡ್ತಾಯಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಹುರ್ಕೋಬೇಕು, ಬೆಣ್ಣೆ ಜೊತೆ ಇದನ್ನೆಲ್ಲ ಕ್ಲೀನಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕ ನಾವು ಹುರ್ಕೋಬೇಕಾಗತ್ತೆ ಈರುಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲ. ಸ್ವಲ್ಪ ಫ್ರೈ ಆಯಿತು ನೋಡಿ, ಇವಾಗ ಇನ್ನೂ ಒಂದು ಸ್ವಲ್ಪ ಬ್ರೌನ್ ಆದರೆ ಇದು ಸರಿಯಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ನೋಡಿ ಬ್ರೌನ್ ಕಲರ್ ಆಗಿದೆ, ಇಷ್ಟಾದರೆ ಸಾಕು. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, 5 ಟೊಮೆಟೊ. ತೀರಾ ದಪ್ಪದಾದರೆ 4 ತೊಗೊಳ್ಳಿ ಸಾಕಾಗುತ್ತೆ. ಮೀಡಿಯಮ್ ಸೈಜಿಂದಾದರೆ 5 ತೊಗೊಳ್ಳಿ. ಬಾದಾಮ್ ಟೊಮೆಟೊನೇ ತೊಗೋಬೇಕು, ಹುಳಿ ಟೊಮೆಟೊ ಆಗಬಾರ್ದು ಸೂಪ್ಗೆ, ಬಾದಾಮ್ ಟೊಮೆಟೊನೇ ಆಗಬೇಕು. ಇವಾಗೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗ್ತಾಯಿದೆ, ಇನ್ನು ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಬೆಂದ ನಂತರನೇ ಬೆಣ್ಣೆ ಜೊತೆ ಇದು ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ. ನಾನು ಇವಾಗ ಸ್ಟವ್ನ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು, ಅಲ್ಲಿವರೆಗೂ ಹಾಕಬಾರ್ದು. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ. ತಣ್ಣಗಾದ ನಂತರ ನಾನು ಎಲ್ಲ ಟೊಮೆಟೊ ಮಿಕ್ಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಟೊಮೆಟೊ ಮಿಕ್ಸನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಇಷ್ಟು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಪೂರ್ತಿಯಾಗಿ ನುಣ್ಣಗಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿದೆ ಇದು, ಆದ್ದರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತೀರಾ ಗಟ್ಟಿ ಇರಬಾರ್ದಿದ್ದು, ತೀರಾ ತೆಳುನೂ ಇರಬಾರ್ದು ಸೂಪು. ನೋಡಿ ಅಷ್ಟು ಗಟ್ಟಿ ಇದೆ. ಇವಾಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿದೆ. ಬೇಕಿದ್ದರೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತೀನಿ, ಬಾಣಲೆಗೆ ಶೋಧಿಸ್ಕೊಳ್ತೀನಿ. ಜಾಲರಿ ಸಹಾಯದಿಂದ ಎಲ್ಲ ಈ ರೀತಿ ಶೋಧಿಸ್ಕೋಬೇಕು ಟೊಮೆಟೊ ಸೂಪೆಲ್ಲ. ನೋಡಿ, ಪೂರ್ತಿಯಾಗಿ ಹಾಕ್ಕೊಂಡು ಕ್ಲೀನಾಗಿ ಶೋಧಿಸ್ಕೋಬೇಕು. ಒಂದು ಸ್ಪೂನ್ ಸಹಾಯದಿಂದ ಹೀಗಂದರೆ ಎಲ್ಲ ಕೆಳಗಡೆಗೆ ಇಳ್ಕೊಂಬಿಡತ್ತೆ ಅದೆಲ್ಲ. ಇವಾಗೆಲ್ಲ ಆಯಿತು ನೋಡಿ. ಇದು ಉಳಿದಿದೆ ಅಲ್ವಾ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಒಂದು ಕಪ್ಪಿಗೆ ಹಾಕ್ಕೊಂಡಿದ್ದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮತ್ತೆ ಶೋಧಿಸ್ಕೊಳ್ತೀನಿ. ಅದರಲ್ಲಿ ಟೊಮೆಟೊ ಹಣ್ಣಿಂದು ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿದೆಲ್ಲ ಫ್ಲೇವರ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ನಾನು ಶೋಧಿಸ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿ ಶೋಧಿಸ್ಕೋಬೇಕು ಕ್ಲೀನಾಗಿ. ಮತ್ತೆ ಸ್ಪೂನ್ ಸಹಾಯದಿಂದ ಹೀಗೆ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಸೋಸಿ ಆಗತ್ತೆ. ನೋಡಿ ಇಲ್ಲಿಗ ಎಲ್ಲ ಕ್ಲೀನಾಗಿ ಆಗಿದೆ. ಈ ರೀತಿ ಪ್ರೆಸ್ ಮಾಡಿದ್ರಾಯ್ತು. ನೋಡಿ ಸೂಪು ಎಲ್ಲ ಶೋಧಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಲರ್ ಕೂಡ ನಾನು ಯಾವುದು ಆರ್ಟಿಫಿಷಿಯಲ್ ಕಲರ್ ಇದರಲ್ಲಿ ಯೂಸ್ ಮಾಡಿಲ್ಲ, ಹಾಗೂ ಕಾರ್ನ್ಫ್ಲೋರ್ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇಷ್ಟು ತೆಳು ಇದೆ ನೋಡಿ, ಇಷ್ಟಿದ್ರೆ ಸಾಕಾಗತ್ತೆ ಸೂಪು. ಕರೆಕ್ಟಾಗಿ ಇಷ್ಟಿದ್ರೆ ನಮಗೆ ಕುಡಿಯೋದಕ್ಕೆ ತುಂಬಾ ಸೂಪ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಕುದಿಯುವಾಗ ನಾವು ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾಯಿನಿ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನೊಂದು 1/4 ಸ್ಪೂನ್ನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಯಾಕೆ ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕಬೇಕಲ್ವ, ಆದ್ದರಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಕಿದಾಗ ಗಂಟಾಗದ ಹಾಗೆ
ಈಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನಿನಷ್ಟು. ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪೆಪ್ಪರ್ ಪೌಡ್ರ್ ಹಾಕಿದ ನಂತರನೂ ಮತ್ತೆ ಇದನ್ನೆಲ್ಲ ಕ್ಲೀನಾಗಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಕುದೀತಿದೆ. ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಗೂ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 3/4 ಸ್ಪೂನ್ನಷ್ಟು ಸಕ್ಕರೆ ಹಾಗೂ 3/4 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ ನೋಡಿ. ಉಪ್ಪು ಸಕ್ಕರೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಬೇಕು ಅಂದರೂ ಕೂಡ ನೀವು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಯುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಸೂಪೆಲ್ಲ ರೆಡಿ ಆಯಿತು ನೋಡಿ. ಸೂಪೆಲ್ಲ ರೆಡಿ ಆಗಿದೆ. ಇದನ್ನು ಆಫ್ ಮಾಡಿದ್ದೀನಿ. ಈಗ ಬಟ್ಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಬಟ್ಲಿಗೆ ನಾನು ಆ ಸೂಪ್ನೆಲ್ಲ ಸರ್ವ್ ಮಾಡಿದ್ದೀನಿ. ಹಾಗೂ ರೋಸ್ಟ್ ಮಾಡಿದಂತಹ ಶಾಲು ಫ್ರೈ ಮಾಡಿದಂತಹ ಬ್ರೆಡ್ ಪೀಸಸ್ ಕೂಡ ಇಟ್ಟಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಿಜವಾಗ್ಲೂ ಬ್ರೆಡ್ ಜೊತೆ ಈ ಸೂಪ್ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾನಿಲ್ಲಿ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇದ್ರೂ ನಡೆಯುತ್ತೆ ರೆಡಿ ಇದು. ಇಲ್ಲಾಂದರೆ ಮನೇಲಿ ನಾನು ತೋರಿಸಿದ್ನಲ್ಲ, ಹಾಲು ಕಾಯಿಸುವಾಗ ಕೆನೆ ಬಂದಿರುತ್ತಲ್ಲ ಮೇಲ್ಗಡೆ, ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಹೇಗಂದರೆ ಈ ರೀತಿ ಕ್ರೀಮ್ ಚೆನ್ನಾಗಿರುತ್ತೆ. ಇದು ಕೂಡ ಸೂಪ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು. ಹಾಲಿನ ಕೆನೆ ಹಾಕ್ಕೊಂಡ ನಂತರ ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಂದು ಪೀಸು ಬ್ರೆಡ್ ಪೀಸ್ನ ಹಾಕ್ಕೊಂಡು ನೋಡಿ ಈ ರೀತಿ ತೆಕ್ಕೊಂಡ್ಬಿಟ್ಟು ಒಂದು ಪೀಸ್ ಬ್ರೆಡ್ ಪೀಸ್ನ ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಇದನ್ನು ತಗೊಂಡು ನೋಡಿ ಸೂಪ್ನ ಕುಡಿಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಬ್ರೆಡ್ದು ಕುರುಮ್ ಅಂತ ಇರುತ್ತೆ. ಆ ಸೂಪಿಂದು ಸ್ವಾದ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಟೊಮೆಟೊ ಸೂಪ್ ಏನಾದರೂ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ. ತುಂಬ ಈಸಿ ಮಾಡೋದು ಹಾಗೂ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನೊಂದು ಸ್ಪೂನ್ ಇವಾಗ ಟೊಮೆಟೊ ಸೂಪ್ ಕುಡಿತಾ ಇದ್ದೀನಿ. ಸೂಪರಾಗಿದೆ. ಟೇಸ್ಟ್ ಅಲ್ಟಿಮೇಟ್ ಆಗಿದೆ. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಟೊಮೆಟೊ ಸೂಪ್ನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ಹಾಗೂ ಸೂಪರ್ ಆಗಿದೆ ಈ ಟೊಮೆಟೊ ಸೂಪು. ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ.